ಹರಿ ಓಂ. ನಮಸ್ಕಾರ ವೀಕ್ಷಕರೇ. ಶ್ರೀ ಗುರುಭ್ಯೋ ನಮಃ. ಇಂದಿನ ದಿನ ವಿಶೇಷವಾಗಿ ನಮಗೆ ಬೆಂಗಳೂರಿನ ಶಂಕರಪುರಂನಲ್ಲಿರುವಂಥ ಶಂಕರಮಠಕ್ಕೆ ದರ್ಶನ ಮಾಡಲು ಅವಕಾಶ ಸಿಕ್ಕಿದೆ. ಬನ್ನಿ, ನಾವೆಲ್ಲರೂ ಈಗ ಬೆಂಗಳೂರಿನಲ್ಲಿರುವ ಶಂಕರಮಠದಲ್ಲಿ ನಡೆಯುತ್ತಿರುವ ವಿಶೇಷವಾದ ಒಂದು ನಾರಾಯಣೀಯಂ ಸಪ್ತಾಹದ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಯಮಾಡಿ ತಮ್ಮ ಬಂಧು ಮಿತ್ರರಲ್ಲೂ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳಿ. ಈ ಪವಿತ್ರವಾದ ಸ್ಥಳ ಶಾರದಾ ಕ್ಷೇತ್ರ ಶಂಕರಮಠ ಬೆಂಗಳೂರು 100 ವರ್ಷಗಳನ್ನು ದಾಟಿ 125ನೇ ವರ್ಷದ ಕಡೆಗೆ ಮುನ್ನುಗ್ಗುತ್ತಿದೆ. ಇಂತಹ ಪುಣ್ಯಕ್ಷೇತ್ರಕ್ಕೆ ನಾವೀಗ ಹೋಗೋಣ ಹಾಗೂ ಅಲ್ಲಿನ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ಇದು 30/5/2025 ನಾರಾಯಣೀಯ ಸಪ್ತಾಹದ ಒಂದು ದಿನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಭಾಗವನ್ನು ನಾವು ನೋಡಬಹುದು. ತಮಗೆ ಆತ್ಮೀಯ ಸ್ವಾಗತ. श्रीशंकराचार्यवर्याय नमः. ब्रह्मानन्दप्रदायकाय नमः. अज्ञानतिमिरादित्याय नमः. सुज्ञानाम्बुधिचन्द्रमसे नमः. वर्णाश्रमप्रतिष्ठात्रे नमः. श्रीमते नमः. मुक्तिप्रदायकाय नमः. शिष्योपदेशनिरताय नमः. भक्ताभीष्टप्रदायकाय नमः. सूक्ष्मतत्त्वरहस्यज्ञाय नमः. कार्याकार्यप्रबोधकाय नमः. ज्ञानमुद्राञ्चितकराय नमः. शिष्यहृत्तापहारकाय नमः. परिव्राजाश्रमोद्धर्त्रे नमः. सर्वतन्त्रस्वतन्त्रधिये नमः. अद्वैतस्थापनाचार्याय नमः. साक्षाच्छङ्कररूपधृते नमः. षण्मतस्थापनाचार्याय नमः. त्रयीमार्गप्रकाशकाय नमः. वेदवेदान्ततत्त्वज्ञाय नमः. दुर्वादिमतखण्डनाय नमः. वैराग्यनिरताय नमः. शान्ताय नमः. संसारार्णवतारकाय नमः. प्रसन्नवदनाम्भोजाय नमः. परमार्थप्रकाशकाय नमः. पुराणस्मृतिसारज्ञाय नमः.
ಒಳ್ಳೆಯ ರೀತಿಯಲ್ಲಿ ಒಂದು ಮಣ್ಣಿಂದ ಬೇಡಿದೆ ಆದರೆ ಎಷ್ಟು ವಿಧಿಗಳನ್ನು ಜಾರಿ ದುಃಖ ಸುಖಂ ಧೀರಂ ಅವಧೂತಂ ಅವಧೂತ ಸದ್ಗುರುಗಳ ಧ್ಯಾನ ಶ್ಲೋಕ ದಿನ ಹೇಳ್ಕೊಳ್ಳೋದು. ಈ ಶ್ಲೋಕದಲ್ಲಿ ಕಪಿಲೋಪಾಖ್ಯಾನದ ಸಾರ ಒಬ್ಬರನ್ನು ನಾವು ನೋಡಬೇಕು. ಇಲ್ಲದೆ ಈಗ ಇದ್ದು ಅವರ ಅವನು ಇಲ್ಲದೇ ಇರುವ ಜಾಗದಿಂದ ಒಳಗೇನೂ ಇದ್ದಾನೆ, ಒಳಗೇನೂ ಇದ್ದಾನೆ. ಸತ್ಯಂ ಧಾತುಂ ನಿರವರ್ತವಾಕ್ಯಂ. ಸಂಪದಲ್ಲಿಯೂ ಇದ್ದಾನೆ, ಒಳಗೇನೇ ಇದ್ದಾನೆ. ಅದು ನಮಗೆ ಗೊತ್ತಾಗ ಎಷ್ಟೋ ವಿಷಯ ನಮ್ಮ ಮನೆಯಲ್ಲಿರೋ ಸಾಮಾನು ನಮಗೆ ಗೊತ್ತಿಲ್ಲ. ರಾಧಾ ಸದಾ ಅತಿಮಂಜುಳ ಮನಿತರ ಲಘುಮುಖ. ಅಯ್ಯೋ ಬೇರೆ ಅಂತೀನಿ, ನಿಮಗೆ ಲಘುಮುಖ ನೋಡ್ಬೇಕಾದ್ರೆ ಅಲ್ಲಿ ನೋಡಿ. ಹಾಗೇ ಕೂತಿದೆ. ಸಾಧು ಲಕ್ಷಣ ಸುಮಾರಾಗಿ ನಾನು ಹೇಳ್ತೀನಿ, 12 ಲಕ್ಷಣ ಇರ್ತಾರೆ. ಈ 12 ಅಂದರೆ ಗುಣ ಇದ್ದರೆ ಅವನ ಸಾಧು. ಒಂದೊಂದಾಗಿ ಹೇಳ ಬೇಕಾ ಆಯ್ತಾ? ನಂಬರ್ 1 ತಿತಿಕ್ಷಣ. ತಾಯಿಗೆ ಎಷ್ಟು ಕಟ್ಟಡೆ ಬಂದರೆ ಏನು ಅದನ್ನು ಅವರು ಏನು ಮಾಡ್ತಾರೆ, ಸಹಿಸಿಕೊಳ್ತಾರೆ. ಆದರೆ ಇನ್ನೊಬ್ಬರಿಗೆ ಕಷ್ಟ ಬಂತು ಹೇಳಿದರೆ ಅದನ್ನು ಹೆಂಗೆ ಹೋಗಲಾಡಿಸೋದು, ಯಾವ ಥರ ಮಾಡೋದು ಎಂಬುದು ಸಾಧ್ಯತೆ. ನಾವೇನು ಮಾಡ್ತೀವಿ, ನನಗೆ ನೋಡಿರ್ತಾರೆ ಇವರಿಗೆ ನೀವು ಕಟ್ಟವನ್ನು ನಾನೇನು ಆಗಲ್ಲ. ನಾನು ಕಟ್ಟಬೇಕೇನು, ಇನ್ನೊಬ್ಬರಿಗೆ ಕಟ್ಟ ಹಿಡಿದರೆ ಓಡೋಗಿ ಏನು ಮಾಡೋದು, ಸಹಾಯ ಮಾಡೋದು. ಅದು ಸಾಧು ನಾವು ಕೆಲವರೆಲ್ಲ ಇರ್ತೀವಿ ಈಗ ಅವ್ರಿಗೆ ಹಾಕಿದ್ದಾರೆ ಎಲ್ಲರೂ ಒಂದೇನಾಗಲಿ. ಶತ್ರು ಮಿತ್ರರು ಪುತ್ರೆ ಬಂದವು ನನಗೆ ಹೇಳ್ತಾರೆ, ಎಲ್ಲರೂ ಒಂದೇ ಕಾಲದಲ್ಲಿ ದ್ವೇಷ ಮಾಡ್ತಾರೆ. ಹಾಗೆ ನಿಮಗೆ ಕೆಟ್ಟು ಮಾಡಿದರೆ ಕೂಡ ಏನು ಹಾಕ್ಕೊಳ್ತಾರೆ, ಪಾಪ. ಅವ್ರು ಮುಂದೆ ಪಾಪ ಇಷ್ಟು ಮಾತಾಡಿದ್ದು ಈ ಪಾಪ ಬಂದು ಅವ್ರು ಕಟ್ಟಪಡ್ತಾರೆ ಅಂತ ನನಗೇನಿಲ್ಲ, ನಾನೇನೋ ಮಾಡಿರ್ಬೋದು. ಆದರೆ ಅವರಿಗೆ ಎಷ್ಟು ಕಟ್ಟ ಮುಂದಕ್ಕೆ ಇರುತ್ತೆ ಅದನ್ನೇ ಏನು ನೈವ ಮುಂಚಾಗಿ ನಾನು ಅವರನ್ನು ಬಿಡಲ್ಲ, ನನ್ನ ಹೊಟ್ಟೆಗೆ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ, ಇದನ್ನು ಸಾಂಸಾರಿಕರಾಗಿ ಸ್ತ್ರೀಗಳಾದ ನಮಗೂ ಉಂಟು. ನನ್ನನ್ನು ಪೂಜೆ ಮಾಡಬೇಕು, ಆದರೆ ಎಲ್ಲ ಇವ ಯಾರು ನೀ ಅನ್ಕೋಬಾರ್ದು. ಇವರು ಎಲ್ಲಿಯೋ ಭೂಮಿಯಲ್ಲಿ ತೆತ್ತ ಮಗಳಲ್ಲ, ಸಾಕು ಮಗಳು. ಅರ್ಥ ಅದರಿಂದ ಹೇಳ್ಬೇಡ. ನಾನು ಅಂದು ನೋಡಿಲ್ಲ ಇವಳನ್ನು. ಮಾಮ ಸುತ ನನ್ನ ಹೊಟ್ಟೆಯಲ್ಲಿ ಇವಳು ಹುಟ್ಟಿಲ್ಲ, ಭೂಮಿಯಲ್ಲಿ ಬಂದರು. ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟ ಊರಿನವರಿಗೆ ನಾನು ಹೇಗೆ ನೋಡ್ಕೊಂಡೇನೋ ಅದೇ ಪ್ರೀತಿ ಅವಳಿಗಿಂತ ಒಂದಷ್ಟು ಜಾಸ್ತಿ ನನಗೆ ಯಾರಿಗಿದೆ. ನನ್ನ ಮಗಳು ನನ್ನ ಮಗಳು. ಅದರಿಂದ ನೀವೇನು ಮಾಡಬೇಕು, ದಶರಥನ ಮಗ, ಇದು ಜನಕನ ಮಗಳು ಅಂತ ಮರ್ಯಾದೆ ಕೊಡಬೇಕು. ಇವಳು ಏನು ಕೊಡ್ತೀನಿ, ಸದ ಧರ್ಮ ಚರಿತ. ನೀವು ನಿನ್ನ ಜೀವನದಲ್ಲಿ ಯಾವ್ಯಾವ ಧರ್ಮಗಳನ್ನು ಆಚರಣೆ ಮಾಡ್ತೀವೋ ಅದಕ್ಕೆಲ್ಲ ಇವಳು ಏನು ಮಾಡ್ತಾರೆ, ಅದಕ್ಕೆ ಅನುಸಾರವಾಗಿ ಕಪಿಲ ಬಹುಲ ಹಿಂಸಾ ಸಂಚಿತ ಜಗದ್